ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಮೊದಲನೆಯ ಶ್ಲೋಕವನ್ನ ನಾವು ಮನನ ಮಾಡೋಣ. ಬನ್ನಿ. ನಾಗಲಕ್ಷ್ಮೀಜಿ, ಈ ಶ್ಲೋಕವನ್ನು ಹೇಳೋಣ, ಹೇಳ್ಕೊಡ್ತೀರಾ? ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮಸ್ಕಾರಗಳು. ಊರ್ಧ್ವ ಮೂಲ ಮಧ ಶಾಖ ಊರ್ಧ್ವ ಮೂಲ ಮಧ ಶಾಖಂ ಊರ್ಧ್ವಮೂಲಂ ಅಧಃ ಶಾಖಂ ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಛಂದಾಂಸಿ ಯಸ್ಯ ಪರ್ಣಾನಿ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಯಸ್ತಂ ವೇದ ಸ ವೇದವಿತ್ ಯಸ್ತಂ ವೇದ ಸ ವೇದವಿತ್. ಯಾವುದರ ಬೇರುಗಳು ಮೇಲೆ ಇದೆಯೋ ಮತ್ತು ಯಾವುದರ ಕೊಂಬೆಗಳು ಕೆಳಗೆ ಇವೆಯೋ ಅಂತಹ ಶಾಶ್ವತವಾದ ಅಶ್ವತ್ಥ ಮರದ ಬಗ್ಗೆ ಅವರು ಮಾತನಾಡುತ್ತಾ, ಇದರ ಎಲೆಗಳು ವೇದ ಸ್ತೋತ್ರಗಳು ಮತ್ತು ಈ ಮರದ ರಹಸ್ಯವನ್ನು ತಿಳಿದಿರುವವನೇ ವೇದಗಳನ್ನು ತಿಳಿದವನು. ಥ್ಯಾಂಕ್ ಯು, ಧನ್ಯವಾದಗಳು ನಾಗಲಕ್ಷ್ಮೀಜಿ. ಇದರ ಪದಶಃ ಅರ್ಥವನ್ನ ತಿಳಿದುಕೊಳ್ಳೋಣ. ಊರ್ಧ್ವ ಮೂಲಂ ಬೇರುಗಳು ಮೇಲೆ ಚಾಚಿರುವ, ಅಧಃ ಕೆಳಗೆ, ಶಾಖಂ ಶಾಖೆಗಳು, ಅಶ್ವತ್ಥಂ ಪವಿತ್ರ ಅಂಜೂರದ ಮರ ಅಂತ ಹೇಳ್ತಾರೆ. ಇದು ಅಂಜೂರದ ಮರ ಅಲ್ಲ, ಅಶ್ವತ್ಥ ಅಂತಂದ್ರೆ ಅರಳಿ ಮರ. ಪ್ರಾಹುಹು ಅವರು ಮಾತನಾಡುತ್ತಾರೆ. ಅವ್ಯಯಂ ಶಾಶ್ವತ. ಛಂದಾಂಸಿ ವೇದ ಮಂತ್ರಗಳು. ಯಸ್ಯ ಇದರಲ್ಲಿ, ಪರ್ಣಾಣಿ ಎಲೆಗಳು, ಯಹ ಯಾರು, ತಮ್ ಅದು, ವೇದ ತಿಳಿದಿದೆ, ಸಹ ಅವನು, ವೇದವಿತ್ ವೇದಗಳ ಜ್ಞಾನಿ. ಈಗ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಹೋಗೋಣ. ಕೊನೆಯದಾಗಿ ಸರ್ ವಿಶ್ಲೇಷಣೆಯನ್ನ ಕೇಳೋಣ. ನಾಗಲಕ್ಷ್ಮೀಜಿ, ತಾವು ಇದರ ವಿಶ್ಲೇಷಣೆ ತಿಳಿಸ್ಕೊಡ್ತೀರಾ? ನಾಗಲಕ್ಷ್ಮೀಜಿ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮೊಬೈಲ್. ಪರವಾಗಿಲ್ಲ, ಮಂಗಳವಾರ ಕೇಳ್ತಾ ಇರ್ತೀನಿ, ಆಮೇಲೆ ಹೇಳಿ. ಮಂಗಳವಾರ ಹೇಳ್ತೀರಾ? ಶ್ಲೋಕ ಹೇಳಿ ಫಸ್ಟ್. ಎಲ್ರಿಗೂ ನಮಸ್ಕಾರಮ್ಮ. ಊರ್ಧ್ವ ಮೂಲಂ ಅಥ ಶಾಖಂ ಅಶ್ವತ್ಥಂ ಪ್ರಾಹುರ್ ಅವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಹ ತಂ ವೇದ ಸಹ ವೇದವಿತ್. ಯಾವುದರ ಬೇರುಗಳು ಮೇಲೆ ಇದೆ. ಯಸ್ತಂ ವೇದ ಸ ವೇದವಿತ್. ಯಸ್ತಂ ವೇದ ಸ ವೇದ ಸಹ ವೇದವಿತ್. ಕರೆಕ್ಟಾ ಸರ್? ಕರೆಕ್ಟ್ ಅಮ್ಮ. ಯಾವುದರ ಬೇರುಗಳು ಮೇಲೆ ಇದೆಯೋ ಮತ್ತು ಯಾವುದರ ಕೊಂಬೆಗಳು ಕೆಳಗೆ ಇವೆಯೋ ಅಂತಹ ಶಾಶ್ವತವಾದ ಅಶ್ವತ್ಥ ಮರದ ಬಗ್ಗೆ ಅವರು ಮಾತನಾಡುತ್ತಾರೆ. ಇದರ ಎಲೆಗಳು ವೇದ ಸೂತ್ರಗಳು ಮತ್ತು ಈ ಮರದ ರಹಸ್ಯವನ್ನು ತಿಳಿದಿರುವವನೇ ವೇದಗಳನ್ನು ತಿಳಿದವನು.
ಊರ್ಧ್ವ ಮೂಲಂ, ಬೇರುಗಳು ಮೇಲೆ ಚಾಚಿರುವ ಅದನ್ನ ಹೇಳೋದೇನ್ ಬೇಡ ಬಿಡಿ ರಾಜೆ. ಇದರ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅನ್ನೋದನ್ನ ತಿಳಿಸ್ಕೊಟ್ರೆ ಆ, ಅಂದ್ರೆ ಈಗ ಆಲದ ಮರದ ಬಗ್ಗೆ ಅಂದ್ರೆ ಇದು ಅರಳಿ ಮರ ಅಂತ ಅಂದ್ಬಿಟ್ಟು ಅರಳಿ ಮರ, ಅಶ್ವತ್ಥ ಮರ ಅಂದ್ರೆ ಈ ಅಶ್ವತ್ಥ ಮರದ ಒಂದೇ ಅಲ್ಲ, ಬೇರುಗಳು ಎಲ್ಲಾ ಮರದ ಬೇರುಗಳು ಭೂಮಿ ಒಳಗಡೆನೆ ಇರೋದು, ಕೊಂಬೆಗಳು ಮೇಲೇನೆ ಇರೋದು. ಅಂದ್ರೆ ಇದ್ರದ್ದು ಒಳ ಅರ್ಥ ನಮ್ಗೆ ತಿಳ್ಕೊಬೇಕಾಗಿದೆ. ಅದು ಅಷ್ಟು. ಅದೇ ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಾಯ. ಈ ಇನ್ನೊಂದು ಏನೋ ಗೊತ್ತಾಗ್ಲಿಲ್ಲ, ಮರ್ತೋಯ್ತು. ಈಶ್ವರದ ಮೇಲೆ ಇರ್ತಾರೆ ಅದು. ಅಂದ್ರೆ ಈ ಒಂದು ಮರದಲ್ಲಿ ಅಂದ್ರೆ ಇವಾಗ ನಾವು ಹಿಂದೂಗಳಾಗಿ ಇವಾಗ ಬೆಳಗಿನ ಜಾವ ಎದ್ದೋದ್ರೆ ಈ ಮರದ ಹತ್ರ ಸ್ವಲ್ಪ ಹೊತ್ತು ಕೂತಿದ್ರೆ ಇದನ್ನ ಪ್ರದಕ್ಷಿಣೆ ಹಾಕ್ತಿದ್ರೆ ಇಲ್ಲಿ ದೇವತೆಗಳು ಇರ್ತಾರೆ ಈ ಮರದಲ್ಲಿ, ಎಲ್ಲ ಒಳ್ಳೇದಾಗುತ್ತೆ. ಹಾಗೆ ಯಾಕೆಂದ್ರೆ ಮೊದ್ಲಿಂದ ನಮ್ಗೆ ಆ ಒಂದು ಮೂಢನಂಬಿಕೆ ಬಂದಿದೆ. ಬಟ್ ಆ ಮೂಢನಂಬಿಕೆ ಇದ್ರು ಅದು ನಿಜನೇ ಅದು. ಬಟ್ ಈಗ್ಲೂ ಕೂಡ ನಾವು ಅದ್ರಲ್ಲಿ ಅದು ಮೂಢನಂಬಿಕೆ ಅಂತ ಅಲ್ಲ, ನಾವು ಮೊದ್ಲಿಂದ ಪಾಲಿಸ್ಕೊಂಡ್ ಬಂದಿದೀವಿ. ನಮ್ಮ ಹಿರಿಯರು ಹೇಳಿದ್ದಾರೆ, ಹಾಗೆ ನಾವು ಪಾಲಿಸ್ಕೊಂಡ್ ಬಂದಿದೀವಿ. ಕರೆಕ್ಟ್, ಹಿರಿಯರು ಹೇಳಿದ್ದಾರೆ, ಮೊದ್ಲಿಂದ ಹಾಗೆ ರೂಢಿಸ್ಕೊಂಡೇ ಬಂದಿದೀವಿ. ನಾವು ಈಗ್ಲೂ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದೀವಿ. ಬಟ್ ಇದು ಪ್ರತಿಯೊಂದು ಎಲೆ, ಕಾಂಡ, ಬೇರು ಇಂದನು ಪ್ರತಿಯೊಂದನು ಉಪಯೋಗ ಇದೆ. ಅದು ಹೆಂಗ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲಮ್ಮ. ಮುಂದೆ ಪರವಾಗಿಲ್ಲ, ಹೇಳಿ. ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಿಮ್ಗೆ ತೋಚಿದ್ ಹೇಳಿ ಸಾಕು. ಆಮೇಲೆ ಹೇಗಿದ್ರು ಫೈನಲ್ ಆಗಿ ಸರ್ ಅದು ನಾವು ಕೇಳ್ತೀವಲ್ವಾ. ಇದು ಮೂರುನು ಇದು ಹೇಳ್ತಾರೆ, ಆದಿ ಅಂತ್ಯ ಆದಿ ಮಧ್ಯ ಅಂತ್ಯ. ಈ ಮೂರನ್ನು ಈ ಒಂದು ನಾವು ಹರಳಿ ಮರದಲ್ಲಿ, ಅಶ್ವತ್ಥ ವೃಕ್ಷದಲ್ಲಿ ಆ ತರನು ನಾವು ತಿಳ್ಕೊಬಹುದು. ಆ ತರ ಇದೆ. ಮತ್ ಸರಿ ಹೇಳಕ್ ಬರ್ತಿಲ್ಲ, ಗುರುಗಳೇ ಹೇಳ್ಬಿಡಿ ನೀವು. ಸರಿ, ಪರವಾಗಿಲ್ಲ ಧನ್ಯವಾದಗಳು. ನಾಗಲಕ್ಷ್ಮೀಜಿ, ಇವಾಗ ನೀವು ಹೇಳಕ್ಕಾಗತ್ತಾ? ಓಕೆ, ಏನೋ ಸ್ವಲ್ಪ ಗೊತ್ತಿದ್ದಷ್ಟು ಹೇಳ್ತೀನಿ. ಈ ಮರ ಕೃಷ್ಣ ಒಂದು ವಿಶ್ವಕ್ಕೆ ಹೋಲಿಸ್ತಾ ಇದ್ದಾರೆ. ಇದರಲ್ಲಿ ಹೇಗೆ ನಾವು ಪ್ರಪಂಚದಲ್ಲಿ ನಾವು ಸಾಕಷ್ಟು ಜನ ಮನುಷ್ಯರು, ಪ್ರಾಣಿಗಳು ಎಲ್ಲರೂ ಇದರಲ್ಲಿ ನಾವು ಇನ್ಕ್ಲೂಡ್ ಆಗಿರ್ತೀವೋ, ಹಾಗೆ ಈ ಅಶ್ವತ್ಥ ವೃಕ್ಷ ಕೂಡ ಅದು ಒಂದು ಶಾಶ್ವತವಾದ ಮರ. ಈ ಬೇರೆ ಮರಗಳಿಗೆ ಹೋಲಿಸಿದ್ರೆ ಇದು ಒಂದು ಶಾಶ್ವತವಾದ ಮರ. ಎಷ್ಟೇ ಗಾಳಿ, ಇದು ಏನು ಪ್ರವಾಹ ಏನ್ ಬಂದ್ರುವೆ ಎಲೆಗಳು ಉದುರುತ್ತೆ ಹೊರತು ಮರ ನಿಂತೇ ಇರುತ್ತೆ. ಹಾಗಾಗಿ ಇದನ್ನ ಶಾಶ್ವತವಾದ ಮರ ಅಂತ ಹೇಳ್ತಾರೆ. ಆಮೇಲೆ ಇದ್ರ ಬೇರ್ಗಳೆಲ್ಲ ಮೇಲ್ಗಡೆ ಇರುತ್ತೆ. ಆಮೇಲೆ ಎಲೆಗಳು, ಬ್ರಾಂಚಸ್ ಎಲ್ಲ ಮಣ್ಣಿನ ಕೆಳಗಡೆ ಇರುತ್ತೆ. ಇದ್ರ ಎಲೆನ ವೇದ ಮಂತ್ರಗಳಿಗೆ ಹೋಲಿಸಿದ್ದಾರೆ. ಹೇಗೆ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಇಲ್ಲದೆ ಇದ್ರೆ ಬೇರೆ ಏನಾದ್ರೂ ಬೇರೆ ಕಾರ್ಯಕ್ಕೆ, ಶ್ರಾದ್ದ, ಆ ತರದ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ವೇದ ಮಂತ್ರಗಳಲ್ಲಿ ಒಂದು ಶಕ್ತಿ ಇದೆ, ಪಠಿಸ್ತೀವಿ. ಹಾಗಾಗಿ ಎಲೆನ ತರದಕ್ಕೆ ಹೇಳಿದ್ದಾರೆ. ಮತ್ತೆ ಈ ಮರದಿಂದ ಸಾಕಷ್ಟು ಉಪಯೋಗನೂ ಇದೆ. ಈಗ ಕೆಲವ್ರಿಗೆ ಏನೋ ಮಕ್ಕಳಾಗದೆ ಇದ್ರೆ ಆ ಮರ ಪ್ರದಕ್ಷಿಣೆ ಮಾಡಿ ಅಂತಾರೆ. ಇನ್ ಕೆಲವು ಏನೇನಾದ್ರೂ ಇದು ಏನಾದ್ರು ಆರೋಗ್ಯದಲ್ಲಿ ತೊಂದರೆ ಇದ್ರೆ ಪ್ರದಕ್ಷಿಣೆ ಹಾಕಿ ಅಂತಾರೆ. ಅಂದ್ರೆ ಆ ಮರದ ಗಾಳಿಲೇ ಏನೋ ಸಾಕಷ್ಟು ಮೆಡಿಸಿನಲ್ ಎಫೆಕ್ಟ್ ಇದೆ. ಹಾಗಾಗಿ ಇದೊಂದು ಶ್ರೇಷ್ಠವಾದ ಮರ ಅಂತ ಹೇಳ್ತಾರೆ. ಅದು
ಆ ಆ ಬೇರನ್ನೇ ಬ್ರಹ್ಮಾಂಡಕ್ಕೆ ಹೋಲಿಸಿದ್ದಾರೆ ಅದು ಅಂತ ಅನ್ಕೊಂಡಿದೀನಿ, ಪರಮಾತ್ಮ ಅಂತ. ಧನ್ಯವಾದಗಳು ಸಾಕಷ್ಟು ಲಕ್ಷ್ಮಿ. ಋಷಿ ಮುನಿಗಳು ಕೂಡ ಈ ಮರದ ಕೆಳಗೆ ಕೂತ್ಕೊಂಡು ಚಿಂತನೆ ನಡೆಸಿದ್ರು. ಮತ್ತೆ ಹ. ಇವ್ರಿಗೆ ಕೂಡ ಯಾರು ಬುದ್ಧ. ಬುದ್ಧನ್ಗೆ ಇಲ್ಲೇನೆ ಈ ಮರದ ಕೆಳಗೆ ವಟವೃಕ್ಷದ ಕೆಳಗೇನೆ ಇದಾಯ್ತು, ಜ್ಞಾನ ಪಡೆದ್ರು. ಹಾಗಾಗಿ ಅದು ಬೋಧಿ ವೃಕ್ಷ ಅಂತ ಹೆಸರಾಯ್ತು. ಆಮೇಲೆ ವಟವೃಕ್ಷದ ಕೆಳಗೇನೆ ದಕ್ಷಿಣಾಮೂರ್ತಿಯವರು ಕೂಡ ತಮ್ಮ ಶಿಷ್ಯರಿಗೆ ಬೋಧನೆ ಮಾಡಿದ್ರು. ಹಾಗಾಗಿ ಇದು ತುಂಬಾ ಒಂದು ಅಪರೂಪವಾದ ಮರ, ಮತ್ತೆ ಇದು ಶಾಶ್ವತವಾದ ಮರ ಅಂತ ಸೂಚಿಸುತ್ತೆ ಇದ್ರಲ್ಲಿ ಅಂತ ದೀರ್ಘಕಾಲ ಇರುತ್ತೆ. ಇವಾಗ ಹಾ ಆ ಬುದ್ಧ ಜ್ಞಾನೋದಯ ಪಡೆದಿದ್ದು ಅಲ್ಲಿ ಈಗ್ಲೂನು ಆ ಮರ ಇದೆ. ಹೌದು ಹೌದು. ಅಂದ್ರೆ ಎಷ್ಟು ದೀರ್ಘಕಾಲ ಅದು ಬದುಕಿದೆ. ಹಾ ಅದಕ್ಕೆ ಶಾಶ್ವತ ಅಂತ ಹೇಳಿ. ಅದಕ್ಕೋಸ್ಕರ ಶಾಶ್ವತ. ಅದಕ್ಕೆ ಪರಮಾತ್ಮನು ಶಾಶ್ವತ ಅನ್ನುವುದಕ್ಕೋಸ್ಕರ ಈ ಮರವನ್ನ ಹೋಲಿಕೆಯಾಗಿ ಹುಟ್ಟಿದ್ದಾರೆ. ಈ ಜಗತ್ತು ಹೇಗೆ ಪರಮಾತ್ಮನ ರಿಫ್ಲೆಕ್ಷನ್ ಅನ್ನೋದಕ್ಕೆ ತೋರ್ಸೋದಕ್ಕೋಸ್ಕರ ಈ ಮರವನ್ನ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಮರದ ಎಲೆಗಳು ಬಹಳ ಶಬ್ದ ಮಾಡೋದು. ಬೇರೆ ಮರಗಳ ಎಲೆಗಳಿಗಿಂತ ಒಂದ್ ಸ್ವಲ್ಪ ಇದಾದ್ರೂ ಸಾಕು, ಅಂದ್ರೆ ಗಾಳಿ ಸ್ವಲ್ಪ ಬಂದ್ರೂ ಸಾಕು. ಬೇರೆ ಎಲೆಗಳು ಅಷ್ಟು ಚಲನೆ ಇರಲ್ಲ, ಇದಕ್ಕೆ ಬಹಳ ಚಲನೆ, ಪಟ 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 ಅಂತಾನೆ ಇರುತ್ತೆ. ಅಂದ್ರೆ ಪ್ರಪಂಚ ಹಾಗೆ ಯಾವಾಗ್ಲೂನು ಒಂದು ಕಡೆ ನಿಂತಿರಲ್ಲ, ಚಲನೆ ನಡೀತಾ ಇರುತ್ತೆ ಅಂತ ಹೇಳೋದಕ್ಕೋಸ್ಕರ ಆ ಎಲೆಗಳನ್ನ ಹೇಳಿದ್ದಾರೆ. ಮತ್ತೆ ಇದರ ಮೂಲ ಎಲ್ಲಿದೆ ಅಂತಂದ್ರೆ ಪರಮಾತ್ಮನು ಅಂತ ತೋರ್ಸೋದಕ್ಕೋಸ್ಕರ ಮೇಲೆ ಇದೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈ ಪರಮಾತ್ಮನೇ ಒಳಗಡೆ ಕೂತಿರೋದು, ಮೇಲ್ಗಡೆ ಜಗತ್ತು ಕಾಣಿಸ್ತಾ ಇರೋದು. ಶಾಖಗಳು ಮತ್ತೆ ಕೊಂಬೆ, ರೆಂಬೆಗಳು ಎಲ್ಲವೂ ಸಹ ಆ ಪರಮಾತ್ಮನಿಂದ ಬಂದಿರುವಂತಹದ್ದು. ಈ ಋಷಿ ಮುನಿಗಳು ಎಲ್ಲವೂ ಒಳ್ಳೆಯ ಯಾವೊಂದು ದೇವಲೋಕದಲ್ಲಿ ಇರುವಂತಹ ಪದಾರ್ಥಗಳು ಎಲ್ಲವೂ ಸಹ ಆ ಮೂಲದಿಂದಲೇ ಬಂದಿರೋದು. ಅದನ್ನ ಈ ಶಾಖೆಗಳಿಗೆ ಅಂದ್ರೆ ಬ್ರಾಂಚಸ್ಗೆ ಎಲ್ಲ ಹೋಲಿಸಿದ್ದಾರೆ. ಈ ಒಂದು ಎಲೆಗಳು ಮಾತ್ರ ಬಹಳ ವಿಶಿಷ್ಟವಾದದ್ದು. ಇದರಲ್ಲಿ ಆಕ್ಸಿಜನ್ ನೈಟ್ ಟೈಮ್ಸ್ ಸಹ ಆಕ್ಸಿಜನ್ ಬರುತ್ತೆ ಅಂತ ಬಿಟ್ಟು ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಹೋಗೋದು. ಬೇರೆ ಮರಗಳ ಕೆಳಗಡೆ ಹೋದ್ರೆ ಆಕ್ಸಿಜನ್ ಇರಲ್ಲ, ಈ ಮರದ ಕೆಳಗಡೆ ಹೋದ್ರೆ ಆಕ್ಸಿಜನ್ ಇರುತ್ತೆ. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಹೋಗ್ಬಿಟ್ಟು ನಾವು ಪ್ರದಕ್ಷಿಣೆ ಮಾಡೋದು, ಪೂಜೆ ಮಾಡೋದು, ಇದು ವಿಶಿಷ್ಟವಾದದ್ದು. ಅದಕ್ಕೆ ಪರಮಾತ್ಮನಿಗೆ ಇದನ್ನ ಹೋಲಿಸಿದ್ದಾರೆ. ಮತ್ತೆ ಅಶ್ವತ್ಥ ಅಂತಂದ್ರೆ ನಾವು ಇವಾಗ ಏನು ಅರಳಿ ಮರ ಅಂತಂದ್ಬಿಟ್ಟು ಅಂದ್ವಿ, ಅದನ್ನ ಸ್ಪ್ಲಿಟ್ ಮಾಡಿ ಹೇಳ್ತಾರೆ. ಅಶ್ವ ಮತ್ತೆ ಥ ಅಂತ. ಅಶ್ವ ಅಂದ್ರೆ ಕುದುರೆ ಅಂತಂದ್ಬಿಟ್ಟು, ಕುದುರೆಗೆ ಚಲನೆ ಜಾಸ್ತಿ, ಅದು ಸುಮ್ಮನೆ ಇರೋದೇ ಇಲ್ಲ, ಚಲಿಸ್ತಾನೆ ಇರುತ್ತೆ. ಹಾಗೆ ಈ ಅಶ್ವತ್ಥ ಮರ ಸಹ ಅದ್ರ ಎಲೆಗಳು ಪಟ 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 ಅಂತ ಇರುತ್ತೆ. ಹಾಗೆ ಜಗತ್ತು ಒಂದು ಕಡೆ ಇರಲ್ಲ, ಒಂದು ತರ ಇರಲ್ಲ, ನಿಂತಿರಲ್ಲ, ನಿಂತ ನೀರಿನ ತರ ಇರಲ್ಲ, ಯಾವಾಗ್ಲೂ ಚಲನೆಯಲ್ಲೇ ಇರುತ್ತೆ. ಈ ಕ್ಷಣ ಇದ್ದಿದ್ದು ಇನ್ನೊಂದು ಕ್ಷಣಕ್ಕೆ ಬದಲಾವಣೆ ಹೊಂದ್ಬಿಡುತ್ತೆ. ಬದಲಾವಣೆಯೇ ಅದರ ಸ್ವಾಭಾವಿಕ ಗುಣ. ಅದನ್ನ ಹೇಳೋದಕ್ಕೋಸ್ಕರ ಈ ಅಶ್ವತ್ಥ ಮರದ ಎಲೆಗಳನ್ನ ಹೇಳಿದ್ದಾರೆ. ಕುದುರೆ ನಿಂತ್ಕೊಂಡಿದ್ರೆ ಎಲ್ಲ ಪ್ರಾಣಿಗಳು ಎಲ್ಲಾನು ರೆಸ್ಟ್ ತಗೊಳ್ಬೇಕಾದ್ರೆ, ನಿಂತಿರ್ಬೇಕಾದ್ರೆ ಸುಮ್ನೆ ಕಾಲುಗಳನ್ನ ಭೂಮಿ ಮೇಲೆ ಇಟ್ಕೊಂಡು ಇರುತ್ತವೆ. ಆದ್ರೆ ಅಶ್ವ ಹಾಗಿರಲ್ಲ, ಅದು ಯಾವಾಗ ಕಾಲು ಹಿಂಗ ಅಂತಾನೆ ಇರುತ್ತೆ. ಅದು ಓಡಿ ಓಡಿ ಅಭ್ಯಾಸನ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅದು ಕಾಲು ಹೀಗೆ ಚಲನೆಯಲ್ಲೇ ಇರುತ್ತೆ. ಹಾಗೆ ಪ್ರಪಂಚವು ಸಹ ಯಾವಾಗ್ಲೂ
ಚಲನೆಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಆ ಬೇರೆ ಶ್ವ ಬೇರೆ ಧ ಅಂತ. ಶ್ವ ಅಂತಂದ್ರೆ ನಾಳೆ ಅಂತ, ಧ ಅಂದ್ರೆ ಇರುವಂತಹದ್ದು. ಅಂದ್ರೆ ಅಶ್ವತ್ಥಾಗೆ ನಾಳೆ, ಇವತ್ತು ಇದ್ದ ಹಾಗೆ ನಾಳೆ ಇರುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಹಾಗೆ ಈ ಪ್ರಪಂಚವು ನಾಳೆ ಇರುತ್ತೆ ಹೀಗೆ ಅನ್ನೋದು ಗ್ಯಾರಂಟಿ ಇಲ್ಲ. ಅಂದ್ರೆ ಅದು ಶಾಶ್ವತವೇ, ಮತ್ತೆ ಅದು ಸೈಕಲ್, ಮತ್ತೆ ಬರುತ್ತೆ. ಮತ್ತೆ ಹೇಗೆ ಸಮುದ್ರದ ಅಲೆಗಳು ಬರುತ್ತವೆ ಹೋಗುತ್ತವೆ, ಮತ್ತೆ ನೀರಾಗೋಗ್ಬಿಡುತ್ತೆ. ಆದ್ರೆ ಹಾಗೆ ಅಲೆಗಳಿರಲ್ವೇ, ಬೇರೆ ಅಲೆ ಬರುತ್ತೆ. ಅದೇ ರೀತಿಯಲ್ಲಿ ಪ್ರಪಂಚ ಅನ್ನೋದನ್ನ ತೋರಿಸೋದಕ್ಕೆ ಹೇಳಿದ್ದಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಅಶು ವ ತ ಥ. ಅಶು ಮತ್ತೆ ವ ಅಂತಂದ್ರೆ ಎಲ್ಲಕ್ಕಿಂತ ವೇಗವಾಗಿ ಹೋಗುವಂಥದ್ದು ಭಗವಂತನದ್ದು. ಥ ಅಂದ್ರೆ ಜಗತ್ತಿನಲ್ಲಿ ಏನು ಇದೆಯೋ ಎಲ್ಲದರ ಒಳಗೂ ಹೊರಗೂ ಇರುವಂತಹದ್ದು ಏನು ಪರಮಾತ್ಮ. ತತ ಅದು ತುಂಬಿದ್ದಾನೆ, ಅದರಲ್ಲಿ ಭಗವಂತ ಇದ್ದಾನೆ. ಇಲ್ಲ ಅಂತಂದ್ರೆ ಭಗವಂತನಿಲ್ಲದೆ ಈ ಪ್ರಪಂಚ ಇರಲ್ಲ. ತೋರಿಕೆಗೆ ಈ ಬದಲಾವಣೆಗಳು ಇದೆ, ಆದ್ರೆ ಆ ಬದಲಾವಣೆಗಳಲ್ಲಿ ಆಗ್ಬೇಕಾದ್ರೆ ಅದ್ರ ಒಳಗಡೆ ಇರುವಂತ ಶಾಶ್ವತವಾದ ತತ್ವ ಪರಮಾತ್ಮನೇ. ಮತ್ತೆ ಥಮ್ ಅಂದ್ರೆ ಆಹಾರ, ಅಂದ್ರೆ ತಾನು ಎಲ್ಲವನ್ನು ಕಬಳಿಸ್ಬಿಡ್ತಾನೆ. ಅದಕ್ಕೋಸ್ಕರನೇ ಈಶ್ವರ ಹೇಳೋದು ಎಲ್ಲವೋ ಲಯಕಾರ ಅಂತಬಿಟ್ಟು ಹೇಳೋದು. ಆ ರೀತಿಯಲ್ಲಿ ಎಲ್ಲವನ್ನು ಅಶ್ವತ್ಥದ ಕೆಳಗಡೆ ಬೇರೆ ಏನಾದ್ರೂ ಬೆಳೆಯುತ್ತಾ? ಏನು ಬೆಳೆಯಲ್ಲ. ಅಶ್ವತ್ಥದ ಕೆಳಗಡೆ ನೀವು ಏನ್ ಹಾಕಿದ್ರು ಏನೋ ಇರಲ್ಲ, ನೀವು ನೋಡಿರ್ತೀರ ಸಾಮಾನ್ಯವಾಗಿ. ಹಾಗೆ ಅದ್ರ ಕೆಳಗಡೆ ಏನು ಬೆಳೆಯಲ್ಲ. ಆ ರೀತಿ ತೋರ್ಸೋದಕ್ಕೋಸ್ಕರ ಈ ಅಶ್ವತ್ಥವನ್ನ ಹೇಳಿದ್ದಾರೆ. ಇದು ಪುರುಷೋತ್ತಮ ಯೋಗ ಭಗವದ್ಗೀತೆಯಲ್ಲಿ ಬಹಳ ಪ್ರಮುಖವಾದದ್ದು. ಎಲ್ಲ ತಿಳಿದಂತವರೆಲ್ಲ ಪುರುಷೋತ್ತಮ ಯೋಗಕ್ಕೆ ಬಹಳ ಒತ್ತನ್ನು ಕೊಡ್ತಾರೆ. ಬಹಳ ಇದು ಒಂದೇ ಅಧ್ಯಾಯವನ್ನೇ ಹೇಳೋರು ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಅಧ್ಯಾಯ ಇದು. ಎಲ್ಲರೂ ನಾವು ಕಲಿಯೋಣ, ಸರ್ ಇಂದ ನಾವೆಲ್ಲ ತಿಳ್ಕೊಳ್ಳೋಣ. ಸರ್ ಇದರ ವಿಶ್ಲೇಷಣೆಯನ್ನ ತಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ನಮಗೆ ಜ್ಞಾನವನ್ನ ತಿಳಿಸ್ಲಿಕ್ಕೆ ನಮ್ಮ ಪೂರ್ವಿಕರು ಜ್ಞಾನಿಗಳು ಹಲವಾರು ರೀತಿಯ ಯುಕ್ತಿಗಳನ್ನ ಕಂಡುಹಿಡಿದರು. ಈಗ ನಮಗೆ ಜೀವನದಲ್ಲಿ ಜ್ಞಾನದಿಂದ, ಸರಿಯಾದ ಜ್ಞಾನದಿಂದ ಮಾತ್ರ ನಮಗೆ ಯಾವ ದಾರಿನಲ್ಲಿ ಹೋಗ್ತಾ ಇದ್ದೇವೆ, ಆ ದಾರಿ ಸರಿನೋ ತಪ್ಪೋ, ಯಾವ ದಾರಿನಲ್ಲಿ ಹೋಗಬೇಕು, ನನ್ನ ಜೀವನ ಹೇಗೆ ನಾನು ಅದನ್ನು ಆ ರೀತಿ ನಾನು ಮಾರ್ಪಡಿಸ್ಕೊಳ್ಬೇಕು ಅನ್ನೋದೆಲ್ಲ ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ಜ್ಞಾನ ಬಹಳ ಮುಖ್ಯ ಅಲ್ವಾ? ಆದರೆ ಜ್ಞಾನವನ್ನು ಕೇವಲ ಜ್ಞಾನವಾಗಿ ಹಂಚಿದ್ರೆ ಕೆಲವು ಸರ್ತಿ ಮನಸ್ಸಿಗೆ ಅಷ್ಟು ಬೇಗ ಹೊಳೆಯಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತು, ನಾವೆಲ್ಲ ಸ್ಕೂಲ್ ಓದ್ತಾ ಇದ್ವಿ. ಸ್ಕೂಲಲ್ಲಿ ಓದ್ತಾ ಇದ್ದಾಗ ವಿಜ್ಞಾನದಲ್ಲಿ ಈಕ್ವೇಷನ್ಸ್ ಅಂತ ಬರ್ತಿದ್ವು. ಆ ಈಕ್ವೇಷನ್ನ ನೆನಪು ಮಾಡ್ಕೊಳ್ಬೇಕು ಅಂತಂದ್ರೆ ಆ ಬರೀ ಈಕ್ವೇಷನ್ ತರ ಯಾವುದೋ ಒಂದಷ್ಟು ಗಣಿತ ಏನೋ ಒಂದಿರುತ್ತೆ. ಆ ಗಣಿತದಲ್ಲಿ ಏನೋ ಒಂದಷ್ಟು ಅಂಶಗಳು, ಅದನ್ನೆಲ್ಲ ನಾವು ಒಂದಾದ್ಮೇಲೆ ಮಾಡ್ತಾ ಹೋದ್ರೆ ಕೊನೆಯಲ್ಲಿ ಆ ಏನೋ ಒಂದು ಈಕ್ವೇಷನ್ ಅಂತ ಬರುತ್ತೆ, ಅದು ಬರುತ್ತೆ. ಆದರೆ ಆ ಈಕ್ವೇಷನ್ ನಾವು ಸುಮ್ಮನೆ ಹಾಗೆ ಈಕ್ವೇಷನ್ ತರ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಬಹಳ ಕಷ್ಟ. ಅದೇನೋ ನಮ್ಮಿಂದ ಹೊರತಾಗಿರೋದು ಅನ್ನೋ ರೀತಿನಲ್ಲಿ ಅನ್ಸ್ಬಿಡುತ್ತೆ. ಈಗ ಅದೇ ಆ ಈಕ್ವೇಷನ್ನ ಒಂದು ಕಥೆ ರೂಪದಲ್ಲೋ ಅಥವಾ ಆ ಈಕ್ವೇಷನ್ ಅಲ್ಲಿ ಇರೋ ಬೇರೆ ಬೇರೆ ಅಂಶಗಳನ್ನ ಬೇರೆ ಬೇರೆ ಪಾತ್ರಗಳಾಗಿ ಸೃಷ್ಟಿ ಮಾಡಿ ಅವುಗಳಿಗೆ ಒಂದು ಸಂಬಂಧ ಕಲ್ಪಿಸಿ ನಿಮ್ಮ ಮನಸ್ಸಿನಲ್ಲಿ ನೀವು ಅದನ್ನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಆವಾಗ ಓ ಇದು ಬಹಳ ಈಸಿ ಆಗಿದೆ, ನೆನ್ಪಿಟ್ಕೊಳ್ಳೋಕ್ಕೆ ಸುಲಭವಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಅದೇ ರೀತಿ ನಮ್ಮ
ಸನಾತನ ಧರ್ಮದ ಜ್ಞಾನ ಪರಂಪರೆಯಲ್ಲಿ ನಮ್ಮ ಋಷಿಗಳು ಮುನಿಗಳು ನಮಗೆ ಹಲವಾರು ವಿಧಾನಗಳನ್ನ ಕೊಟ್ಬಿಟ್ಟಿದ್ದಾರೆ. ನಾವು ಯಾವುದನ್ನ ಪುರಾಣದ ಕಥೆಗಳು ಅಂತ ಹೇಳ್ತೇವೆ, ಅವೆಲ್ಲ ಒಂದು ರೀತಿನಲ್ಲಿ ಗೂಢಾರ್ಥ ಇರುವಂತ ರಹಸ್ಯಗಳು. ಯಾವುದನ್ನ ನಾವು ದೇವಸ್ಥಾನ, ದೇವರ ವಿಗ್ರಹ ಅಂತ ಕರಿತೀವಿ, ಅಲ್ಲೂ ಸಹ ಗೂಢಾರ್ಥ ಇರೋ ಹಲವಾರು ರಹಸ್ಯದ ಅಂಶಗಳು. ಅದಷ್ಟೇ ಅಲ್ಲದೇನೆ ಅಲ್ಲಿ ಪ್ರಾಣಶಕ್ತಿ ಇರೋಂಥ ಶುದ್ಧವಾದ ಒಂದು ಶಕ್ತಿಯ ರೂಪ ಅದು. ಹೀಗೆ ಜ್ಞಾನವನ್ನು ಅರಿಲಿಕ್ಕೆ ಹಲವಾರು ಸಾಧನಗಳನ್ನ ನಮ್ಮ ಮುಂದೆ ಇಟ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಸಾಧನ ಈ ರೀತಿ ಗೂಢಾರ್ಥ ಇರೋವಂಥ ಹಲವಾರು ವಾಕ್ಯಗಳು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಒಂದು ಅಶ್ವತ್ಥ ಮರದ ಬಗ್ಗೆ ಅವರು ಮಾತಾಡ್ತಾರೆ. ಯಾರು? ತಿಳಿದಿರುವಂಥವ್ರು, ಜ್ಞಾನಿಗಳು, ಈ ಜೀವನದಲ್ಲಿ ಬಿಡುಗಡೆ ಹೊಂದಿರುವಂಥವ್ರು. ಅವರು ಒಂದು ಅಶ್ವತ್ಥ ಮರದ ಬಗ್ಗೆ ಮಾತಾಡ್ತಾರೆ. ಈ ಅಶ್ವತ್ಥ ಮರದ ಒಂದು ರಹಸ್ಯ ಅಥವಾ ಈ ಅಶ್ವತ್ಥ ಮರದ ಒಂದು ಸೋಜಿಗ ಏನಂತಂದ್ರೆ, ಎಲ್ಲ ಮರಗಳು ನಾವು ಪ್ರಪಂಚದಲ್ಲಿ ಅದರ ಬೇರು ಕೆಳಗೆ, ಅದರ ರೆಂಬೆಗಳು, ಕೊಂಬೆಗಳು ಎಲ್ಲ ಮೇಲೆ, ಮರದಲ್ಲಿ ಎಲೆಗಳು ಮೇಲೆ. ಆದರೆ ಈ ಮರ ಉಲ್ಟಾ ಪಲ್ಟಾ, ಅದರ ರೆಂಬೆ ಮೇಲೆ, ಅದರ ಕೊಂಬೆಗಳೆಲ್ಲ ಕೆಳಗೆ, ಎಲೆಗಳೆಲ್ಲ ಕೆಳಗೆ. ಈ ತರ ಮರ ಯಾವುದಾದ್ರೂ ನಾವು ನಮ್ಮ ಈ ಪ್ರಪಂಚದಲ್ಲಿ ನೋಡಿದೀವ ಸ್ವಾಮಿ? ಎಲ್ಲಿದೆ ಈ ತರ ಮರ? ಎಲ್ಲೂ ಇಲ್ಲ. ಒಂದ್ ರೀತಿನಲ್ಲಿ ಯಾವುದೋ ಒಂದು ಮರ ಅದು ಒಂದು ನೀರಿನ ಒಂದು ಪಕ್ಕದಲ್ಲಿದೆ ಅಂತ ಅನ್ಕೊಂಡ್ರೆ, ಒಂದು ಸರೋವರನೋ ಒಂದು ಕೊಳನೋ ಅಥವಾ ನೀವು ಒಂದು ಪಾತ್ರೆಯಲ್ಲಿ ನೀರೋ ಇಟ್ಕೊಂಡು ಅಥವಾ ಒಂದು ಕನ್ನಡಿನೋ ಇಟ್ಕೊಂಡು ಹೋದಾಗ ಅದರಲ್ಲಿ ನೀವು ನೋಡಿದ್ರೆ ಆವಾಗ ಅದು ಉಲ್ಟಾ ಪಲ್ಟಾ ಕಾಣುತ್ತೆ ಅಲ್ವಾ? ರೆಂಬೆಗಳೆಲ್ಲ ಕೆಳಗೆ, ಆ ರೆಂಬೆಗಳೆಲ್ಲ ಮೇಲೆ, ಅದರ ಕೊಂಬೆಗಳು ಕೆಳಗಡೆ, ಆ ಥರ ಕಾಣುತ್ತೆ ಅಲ್ವಾ? ಇನ್ಫ್ಯಾಕ್ಟ್ ನಮಗೆ ಈ ಪ್ರಪಂಚದಲ್ಲಿ ಆ ಒಳಗಡೆ ಇರೋ ರೂಟ್ ಅಥವಾ ರೆಂಬೆಗಳಂತ ಏನಿದೆ ಅದು ಕಾಣಿಸೋದೂ ಇಲ್ಲ. ಯಾಕಂದ್ರೆ ಭೂಮಿ ಅದನ್ನ ಮುಚ್ಚಿಬಿಟ್ಟಿರುತ್ತೆ. ಹಾಗಾದ್ರೆ ಈ ತರ ಒಂದು ರಹಸ್ಯವಾದ ಮರದ ಬಗ್ಗೆ ಯಾತಕ್ಕೆ ಮಾತಾಡ್ತಾ ಇದ್ದಾರೆ? ಈಗ ಒಂದು ಸುಲಭವಾಗಿರೋ ನಿಮ್ಮ ನನ್ನ ಜೀವನದ ರೀತಿಯಲ್ಲಿ ನೋಡೋಣ. ಈಗ ನಿಮ್ಮ ಬಗ್ಗೆ ನೀವು ಮಾತಾಡಬೇಕು, ನೀವು ಆಲೋಚನೆ ಮಾಡ್ತೀರಲ್ಲ, ನೀವು ಆಲೋಚನೆ ಎಲ್ಲಿ ಮಾಡ್ತೀರಾ ಸ್ವಾಮಿ ಅಂತ ನಾನು ನಿಮ್ಮನ್ನ ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ, ನೀವು ನಾನು ಕಾಲಲ್ಲಿ ಆಲೋಚನೆ ಮಾಡಿ ನನ್ನ ತಲೆನ ಅದಕ್ಕೆ ಉಪಯೋಗ ಮಾಡ್ತೀನಿ, ನನ್ನ ಕಾಲಲ್ಲಿ ಆಲೋಚನೆ ಆಗತ್ತೆ, ನನ್ನ ತಲೆ ಆ ಥರ ನಡೆಯುತ್ತೆ ಅಂತ ಯಾವತ್ತಾರು ಹೇಳ್ತೀರಾ ನೀವು? ಇಲ್ಲ. ಎಲ್ರು ಏನು ಹೇಳ್ತೀರಾ? ಆಲೋಚನೆ ಇಲ್ಲಿ, ಕಾರ್ಯ ಅಲ್ಲಿ. ಅಂದ್ರೆ ಏನೋ ಒಂದು ಮೇಲಗಡೆ ಅದು ಯಾವುದೋ ಒಂದು ಕೆಳಗಡೆದನ್ನ ಬದಲಾವಣೆಗೆ ಹೊಂದಾಣಿಕೆಯಿಂದ ಇಟ್ಕೊಂಡಿದೆ ಅಲ್ವಾ? ಆ ಮೇಲಿರೋದೇನು? ಆಲೋಚನೆ. ಕೆಳಗಿರೋದೇನು? ಕಾರ್ಯ. ಮೇಲಿರೋದೇನು? ಮನಸ್ಸು. ಕೆಳಗಿರೋದೇನು? ದೇಹ. ಮೇಲಿರೋದೇನು? ಮನಸ್ಸಿನಲ್ಲಿ ಬರೋ ಆಲೋಚನೆಗಳು. ಕೆಳಗಿರೋದೇನು? ದೇಹದಲ್ಲಿ ನಡೆಯೋ ಬೇರೆ ಬೇರೆ ಕಾರ್ಯಗಳು ಅಲ್ವಾ? ಹೀಗೆ ನಿಮ್ಮ ಪ್ರತಿಯೊಂದು ಕ್ಷಣದ ದೈನಂದಿನ ಒಂದು ಅನುಭವವನ್ನು ನೋಡಿದಾಗ ನೀವು ಎಲ್ಲಿಂದ ಯಾವ ಕಡೆಗಿದ್ದೀರಾ? ಯಾವುದೋ ಒಂದು ಕಾಣಿಸ್ದೇ ಇರೋ ಮನಸ್ಸು, ಅದರಿಂದ ಈ ಕಾಣಿಸ್ತಾ ಇರೋ ದೇಹ ಅಲ್ವಾ? ಈ ದೇಹ ನೀವು ಭೂಮಿ ಮೇಲೆ ಇರಬೇಕು ಅಂತಂದ್ರೆ ನಿಮ್ಮ ಕಾಲುಗಳು, ಅದ್ರ ಮೂಲಕ ಎಲ್ಲ ಚಲನೆ ವಲನೆ ಎಲ್ಲ ಕಾಲುಗಳು ನಡೀತಾ ಇರೋದು ನಿಮ್ಗೆ ಕಾಣುತ್ತೆ ಅಲ್ವಾ? ಅದೇ ರೀತಿ ಮನಸ್ಸು ಅನ್ನೋದು ಯಾವುದೋ ಒಂದು ಕಾಣಿಸ್ದೇ ಇರೋ ಅಂಶ. ಅದನ್ನ ಕುರಿತಾಗಿ ನಾವು ಆಲೋಚನೆ ಮಾಡಿದಾಗ ಏನು ಹೇಳ್ತೇವೆ? ಇಲ್ಲಿ ನನ್ನ ಆಲೋಚನೆ ಎಲ್ಲ ಇಲ್ಲಿ, ನನ್ನ ಕಾರ್ಯ ಎಲ್ಲ ಇಲ್ಲಿ, ಮೇಲೆ ಕೆಳಗೆ ಅಲ್ವಾ? ಹೀಗೆ ನಮ್ಮನ್ನ ನಾವು ನೋಡಿಕೊಂಡಾಗ ನಾವು ಯಾವುದೋ ಒಂದು ಮೇಲೆ, ಈ ಆಲೋಚನೆ ಅನ್ನೋದ ಮೇಲೆ, ಇನ್ನು ಅದರ ಕಾರ್ಯಗಳೆಲ್ಲ ಹೊರಗೆ ಅಂತ ನಮ್ಗೆ ಅರಿವಾಗತ್ತೆ. ಅದೇ ಥರ ನಾವು ಯಾರಾದರೂ
ದೇವ್ರೇ ಅಂತ ನಾವು ಕಣ್ಮುಚ್ಕೊಂಡು ಕೈ ಮುಗಿದಾಗ ನಾವು ಸಹಜವಾಗಿ ಯಾರನ್ನಾದ್ರೂ ಕೇಳಿ ದೇವ್ರೆಲ್ಲಿದ್ದಾರಪ್ಪ, ನಮ್ಮೆಲ್ಲರೂ ಮೇಲೆ ಅಂತ ಹೇಳ್ತೀವಿ ಅಲ್ವಾ? ಯಾವುದೇ ಧರ್ಮದವ್ರನ್ನ ಕೇಳಿ ಸಹಜವಾಗಿ ಯಾವುದೋ ಒಂದು ಮೇಲೆ ಶಕ್ತಿ ಅದ್ ಮೇಲೆ ಅಲ್ವಾ? ಖುಷಿ ಅಂತಂದ್ರೇನು? ಒಂಥರ ಮೇಲೆ. ದುಃಖ ಅಂದ್ರೇನು? ತಲೆ ಕೆಳಗಡೆ ಅಲ್ವಾ? ಒಂಥರ ನಮಗೆ ಎಲ್ಲ ಸರಿ ಇದೆ, ನಿಮ್ಮನ್ನ ಯಾರೋ ಎಲ್ಲರೂ ಕರೆದು ಒಂದು ಸಮಾರಂಭದಲ್ಲಿ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ನಿಮ್ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ನೀವು ತಲೆ ತಗ್ಗಿಸ್ಕೊಂಡ ಹೋಗ್ತೀರಾ? ನೀವು ತಲೆ ಮೇಲ್ ಮಾಡಿ ಪೂರ್ತ ಎಲ್ಲ ಎದೆ ಉಬ್ಬಿಸ್ಕೊಂಡು ಈ ತರ ತಾನೇ ಹೋಗೋದು. ಅಂದ್ರೆ ಈ ಜೀವನದಲ್ಲಿ ಏನೋ ಒಂದು ಉನ್ನತವಾದದ್ನ ನಾವು ಮೇಲೆ, ಯಾವುದೋ ಒಂದು ಅದಕ್ಕಿಂತ ಕೆಳಗಡೆ ಅಧಪತನ, ಅದು ಕೆಳಗಡೆ. ಇನ್ನ ಒಂದು ಉದಾಹರಣೆ, ಈಗ ನಾವು ಆ ಉತ್ತರ ದಕ್ಷಿಣ ಅಂತ ಹೇಳ್ತೇವೆ. ಮೇಲ್ಮುಖವಾಗಿರೋದನ್ನ ಉತ್ತರ, ಕೆಳಮುಖವಾಗಿರೋದನ್ನ ದಕ್ಷಿಣ ಅಂತ ಕರಿತೇವೆ ಅಲ್ವಾ? ಕೆಳಮುಖ ದಕ್ಷಿಣ, ಮೇಲ್ಮುಖ ಉತ್ತರ. ಹೀಗೆ ಈ ಪ್ರಪಂಚದಲ್ಲಿ ಉನ್ನತವಾಗಿರೋದೇನೋ ಮೇಲೆ, ಅದರಿಂದ ಬರ್ತಾ ಇರೋದೇನೋ ಕೆಳಗಡೆ. ಆ ಒಂದು ರೀತಿಯ ವೃಕ್ಷ ಈ ಅಶ್ವತ್ಥ ವೃಕ್ಷ. ಅಂದ್ರೆ ಈ ಜೀವನ ಯಾವ ರೀತಿ ನಡೀತಾ ಇದೆ, ಯಾವುದು ಯಾವುದರ ಆಧಾರದ ಮೇಲೆ ನಡೀತಾ ಇದೆ. ಯಾವುದೇ ಒಂದು ಮರ ಅಂತಂದ್ರೆ ಮರದ ಆಧಾರ ಏನು? ಅದರ ರೆಂಬೆ ಅಲ್ವಾ? ಅದ್ರ ಮೂಲಕ ಅದರದ್ದು ಕೊಂಬೆಗಳು, ಇನ್ನ ಕ್ಷಮಿಸಿ ಬೇರು ಮುಖ್ಯ ಅಲ್ವಾ? ಆ ಬೇರ್ನಿಂದ ಅದರ ಕೊಂಬೆಗಳು, ಅದರದ್ದು ಎಲೆಗಳು ಎಲ್ಲ ಬರುತ್ತೆ ಅಲ್ವಾ? ಆ ಬೇರು ಎಲ್ಲಿದೆ? ನಿಮ್ಮ ನನ್ನ ಜೀವನದ ಬೇರೆ ಎಲ್ಲಿದೆ? ಇಲ್ಲ, ಕೆಳಗಡೆ ಇಲ್ಲ. ಅಂದ್ರೆ ಈ ಒಂದು ಕೆಳಗಡೆ ಅಂತಂದ್ರೆ ಏನು? ಯಾವುದನ್ನ ನಾವು ಭೂಮಿ ಅಂತ ಕರಿತೀವಿ, ಈ ಭೂಮಿನಲ್ಲ ನಮ್ಮ ನಿಮ್ಮ ಬೇರಿರೋದು. ನಿಮ್ಮ ನನ್ನ ಬೇರು ಯಾವುದನ್ನ ನಾವು ಪರಮಾತ್ಮ ದೇವರೇ ಅಂತ ಕರೆದು ಮೇಲ್ಗಡೆ ನೋಡ್ತೀವಿ, ಅಲ್ಲಿ. ಅಂದ್ರೆ ಎಲ್ಲೋ ಯಾವುದೋ ಮೇಲ್ಗಡೆ ಯಾವುದೋ ಒಂದು ಜಾಗದಲ್ಲ ಅಲ್ಲ. ಮನಸ್ಸು ಅನ್ನೋದು ಎಲ್ಲಿದೆ? ಸುಮ್ಮನೆ ಇದೀರಿ ಅನ್ಸುತ್ತೆ, ಮೇಲೆ ಅನ್ಸುತ್ತೆ. ತಲೆ ಒಳಗಡೆ ನಮ್ಮ ಮನಸ್ಸು. ಹಾಗಾದ್ರೆ ಈ ಬ್ರೈನ್ ಸರ್ಜರಿ ಮಾಡಿದಾಗ ಮನಸ್ಸು ಕಾಣಿಸ್ಬೇಕು, ಕಾಣಿಸಲ್ಲ. ಆದ್ರೆ ನಾವೇನ್ ಹೇಳ್ತೇವೆ? ಏನೋ ಮೇಲ್ಗಡೆ ಇಲ್ಲಿದೆ ಅಂತ ಹೇಳ್ತೇವೆ ಅಷ್ಟೇ, ಸುಮ್ಮನೆ ಅದು. ಆದ್ರೆ ಒಂದ್ ರೀತಿ ಸಹಜವಾಗಿ ಆ ಥರ ಅನ್ಸುತ್ತೆ ನಮಗೆ. ಅಂದ್ರೆ ಏನೋ ಒಂದು ಕಣ್ಣಿಗೆ ಕಾಣಿಸ್ದೇ ಇರೋವಂಥ ಅಂಶ ಬೇರು. ಆ ಕಣ್ಣಿಗೆ ಕಾಣಿಸ್ದೇ ಇರೋ ಅಂಶ ಆ ಬೇರು ಎಲ್ಲಿದೆ? ಅದು ಅದರ ಒಂದು ಸಹಜವಾಗಿ ನಿಮಗೆ ಅನ್ಸೋದೇನು? ಅದು ಮೇಲ್ಮುಖವಾದದ್ದು, ಮೇಲ್ಮಟ್ಟದ್ದು. ಹೀಗೆ ಆ ಮೇಲ್ಮಟ್ಟದ ಆ ಬೇರಿನಿಂದ ಈ ಒಂದು ಬ್ರಹ್ಮಾಂಡ ಅನ್ನೋ ಈ ಅಶ್ವತ್ಥ ವೃಕ್ಷ ಬಂದು ಅದರ ಕೊಂಬೆಗಳು, ಅದರಲ್ಲಿರೋ ಎಲೆಗಳು ಈ ಪ್ರಪಂಚ. ಈ ಪ್ರಪಂಚವನ್ನ ವೇದದ ಸ್ತೋತ್ರಗಳಿಗೆ, ಈ ಎಲೆಗಳನ್ನ ವೇದದ ಸ್ತೋತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆ? ವೇದ ಅಂತಂದ್ರೆ ಏನು? ವೇದ ಅಂತಂದ್ರೆ ಜ್ಞಾನ. ವೇದಗಳಲ್ಲಿ ಯಾವ ರೀತಿಯ ಜ್ಞಾನ ಇದೆ? ಯಾವುದು? ಈ ಪುರುಷೋತ್ತಮನ ಬಗ್ಗೆ ಜ್ಞಾನ. ನಂತರ ಈ ಪ್ರಪಂಚ, ಈ ಪುರುಷೋತ್ತಮನ ಪ್ರತಿಬಿಂಬವೇ ಪ್ರಪಂಚ. ಈ ಪ್ರಪಂಚದ ಬೇರೆ ಬೇರೆ ಅಂಶಗಳ ಬಗ್ಗೆ ಜ್ಞಾನ ಸಹ ಇದೆ. ಅದನ್ನೇ ಕರ್ಮಕಾಂಡ, ಜ್ಞಾನಕಾಂಡ ಅಂತ. ಕರ್ಮಕಾಂಡದಲ್ಲಿ ಎಲ್ಲ ರೀತಿಯ ಜ್ಞಾನಗಳು, ನಾಟ್ಯಶಾಸ್ತ್ರ ಇರ್ಬೋದು, ಭೂಗೋಳಶಾಸ್ತ್ರ ಇರ್ಬೋದು, ಇನ್ನ ದೇವಸ್ಥಾನ ಹೇಗೆ ಮಾಡೋದು, ಯಾವ ರೀತಿ ಅಡಿಗೆ ಮಾಡೋದು, ಆಯುರ್ವೇದ ಎಲ್ಲ. ನಾವು ಜೀವನದಲ್ಲಿ ಒಂದು ಸುಖಕರವಾದ ಜೀವನ, ಒಂದು ಸಹಜವಾದ ಶಾಂತಯುತವಾದ ಜೀವನ ಮಾಡಲಿಕ್ಕೆ ಏನೆಲ್ಲ ಜ್ಞಾನ ಬೇಕು, ಎಲ್ಲ ರೀತಿಯ ಜ್ಞಾನ ಈ ವೇದದ ಮೊದಲನೇ ಭಾಗದಲ್ಲಿ. ಇನ್ನ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ಜ್ಞಾನ ಆ ಜ್ಞಾನಕಾಂಡದಲ್ಲಿ. ಆ ಜ್ಞಾನಕಾಂಡದ ಮುಖ್ಯವಾದ ಜ್ಞಾನ ಏನು? ಯಾವುದನ್ನ ನಾವು ಪ್ರಪಂಚ ಅಂತ ಕರಿತಾ ಇದ್ದೇವೆ, ಯಾವುದನ್ನ ನಾವು ವಸ್ತು ಪ್ರಪಂಚ ಅಂತ ಕರಿತಾ ಇದ್ದೇವೆ, ಈ ವಸ್ತು ಪ್ರಪಂಚ ಯಾವುದೋ ಒಂದು ಕಣ್ಣಿಗೆ ಕಾಣಿಸ್ದೇ ಇರೋ ಒಂದು ಅಂಶ ಇದೆ, ಅದೇ ಸತ್ಯ.
ಆ ಸತ್ಯದ ಪ್ರತಿಬಿಂಬವೇ ಪ್ರಪಂಚ. ಇದನ್ನ ನಾವು ನಮ್ಮ ಭಗವದ್ಗೀತೆಯಲ್ಲೂ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೇವೆ. ಬೇರೆ ಬೇರೆ ರೀತಿಯ ಉದಾಹರಣೆಗಳ ಮೂಲಕ ನಮಗೆ ಈ ಜ್ಞಾನವನ್ನು ಶ್ರೀಕೃಷ್ಣ ತೋರಿಸ್ತಾ ಇದ್ದಾರೆ. ಸದ್ಗುರುಗಳು ಇದನ್ನು ತೋರಿಸ್ತಾ ಇದ್ದಾರೆ. ಯಾವುದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆ ಅರಿವು, ಆ ಅರಿವಿನ ಒಂದು ಅಂಶವೇ ನಿಮ್ಮಲ್ಲೂ ನನ್ನಲ್ಲೂ, ಆ ಅರಿವೇ ನಿಮ್ಮಲ್ಲೂ ನನ್ನಲ್ಲೂ. ಆ ಅರಿವಿನ ಬೆಳಕಿನಲ್ಲಿ ಮಿಕ್ಕೆಲ್ಲವೂ ಕಾಣಿಸ್ತಾ ಇದೆ. ಅಂದ್ರೆ ಒಂದು ರೀತಿನಲ್ಲಿ ಕಾಣಿಸ್ತಾ ಇರಬೇಕು ಅಂತಂದ್ರೆ ಮಿಕ್ಕಿದ್ದೆಲ್ಲ ಒಂದು ರೀತಿನಲ್ಲಿ ಏನೋ ಕಾಣಿಸ್ತಾ ಇರಬೇಕು ಅಂತಂದ್ರೆ ಅದಕ್ಕೊಂದು ಮೂಲ ವಸ್ತು ಇರಬೇಕು ಅಲ್ವಾ? ಈಗ ಉದಾಹರಣೆಗೆ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ತೀರಾ, ಕನ್ನಡಿ ಮುಂದೆ ನೋಡ್ತೀರಾ, ತಲೆ ಬಾಚ್ಕೋತೀರಾ, ಲಿಪ್ಸ್ಟಿಕ್ ಹಾಕೋತೀರಾ, ಪೌಡರ್ ಹಾಕೋತೀರಾ, ಏನೇನೋ ಮಾಡ್ತೀರಾ. ಆ ಕನ್ನಡಿನಲ್ಲಿ ಏನೋ ಕಾಣಿಸ್ಬೇಕು ಅಂತಂದ್ರೆ ನೀವಿರ್ಬೇಕಲ್ವಾ? ನೀವಿದ್ದಾಗ ಕನ್ನಡಿನಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಅಲ್ವಾ? ಕನ್ನಡಿನಲ್ಲಿ ಕಾಣಿಸ್ತಾ ಇರೋದೇನು? ಪ್ರತಿಬಿಂಬ. ನೀವ್ಯಾರು? ಆ ಒಂದು ನಾನು ಅಂತ ಹೇಳ್ಕೊಳ್ಳೋ ಆ ಯಾವುದೋ ಒಂದು ಮೂಲ ವಸ್ತು ಅಲ್ವಾ? ಕನ್ನಡಿನಲ್ಲಿರೋದು ನಿಜನಾ? ಇಲ್ಲ. ಕನ್ನಡಿನಲ್ಲಿರೋದು ನೀವಿರೋದಕ್ಕೆ ಅಲ್ಲಿ ಪ್ರತಿಬಿಂಬ ಕಾಣಿಸ್ತಾ ಇದೆ ಅಲ್ವಾ? ಅದೇ ತರ ಆ ಶುದ್ಧ ಅರಿವು ಈ ಪ್ರಪಂಚ ಅನ್ನೋ ಕನ್ನಡಿನಲ್ಲಿ ಪ್ರತಿಬಿಂಬವಾಗಿ ಕಾಣಿಸ್ತಾ ಇದೆ. ಆ ಶುದ್ಧ ಅರಿವೇ ಈ ರೂಟ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಬೇರು ಅಂತ ಏನು ಹೇಳ್ತಾ ಇದ್ದೀವಿ, ಈ ಪ್ರಪಂಚದ ಬೇರು. ಇನ್ನ ಈ ಕಾಂಡ ಮತ್ತೆ ಈ ಕೊಂಬೆಗಳು, ಎಲೆಗಳು ಎಲ್ಲವೂ ಈ ಪ್ರಪಂಚ. ಆ ಪರಮಾತ್ಮನ ಪ್ರತಿಬಿಂಬವೇ ಪ್ರಪಂಚ. ಈ ಒಂದು ರಹಸ್ಯವನ್ನ ನಮಗೆ ಇಲ್ಲಿ ಈ ಶ್ಲೋಕದ ಮೂಲಕ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾರೆ. ಯಾವುದರ ಮೂಲ ಯಾವುದು ಅಂತ ತಿಳಿಸ್ತಾ ಇದ್ದಾರೆ. ಈ ಮರದ ರಹಸ್ಯವನ್ನೇ ತಿಳಿದವನೇ ವೇದಗಳನ್ನು ತಿಳಿದವನು. ಅಂದ್ರೇನು? ಮೂಲ ಅಂಶದ ಬಗ್ಗೆ ನಮ್ಮಲ್ಲಿ ಜ್ಞಾನ ಯಾವಾಗ ಉಂಟಾಗುತ್ತೆ ಆಗ ಆ ಮೂಲ ಅಂಶದ ಬೇರೆ ಬೇರೆ ರೂಪಗಳು ನಮಗೆ ತಿಳಿದ ಹಾಗೆ. ಒಂದು ರೀತಿಯಲ್ಲಿ ಹಾಗೆ ಮಣ್ಣಿನ ಬಗ್ಗೆ ಜ್ಞಾನ ತಿಳಿದಾಗ ಆ ಮಣ್ಣಿನ ಬೇರೆ ಬೇರೆ ರೂಪಗಳು ಏನು, ಒಂದು ಕುಡಿಕೆ ಇರ್ಬೋದು, ಮಡಿಕೆ ಇರ್ಬೋದು, ಲೋಟ ಇರ್ಬೋದು, ಅದನ್ನು ತಿಳ್ಕೊಂಡ ಹಾಗೆ. ಹಾಗಾದ ಮಾತ್ರಕ್ಕೆ ಎಲ್ಲ ಅದರ ಬಗ್ಗೆನೂ ಎಲ್ಲ ಗೊತ್ತು ಅಂತ ಅರ್ಥ ಅಲ್ಲ. ಆದರೆ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಾಗಿದ್ದಾಗೆ. ಏನು ಗೊತ್ತಾಗಿದ್ದಾಗೆ? ಓ, ಎಲ್ಲವೂ ಮಣ್ಣಿನ ಬೇರೆ ಬೇರೆ ಅಂಶಗಳು, ಮಣ್ಣಿನ ಬೇರೆ ಬೇರೆ ರೂಪಗಳು. ಹೇಗೆ ಚಿತ್ರಾನ್ನ, ಪುಲಾವು, ಪುಳಿಯೋಗರೆ ಎಲ್ಲ ಅನ್ನದ ಬೇರೆ ಬೇರೆ ರೀತಿಯ ಒಂದು ಹೊಂದಾಣಿಕೆಯಿಂದ ಮಾಡಿರುವಂಥ ಅಡಿಗೆಗಳು ಅಲ್ವಾ? ಅನ್ನ ಹೇಗೆ ಮಾಡಬೇಕು ಅಂತ ಗೊತ್ತಾದರೆ ನಿಮ್ಗೊಂದು ರೀತಿಯಲ್ಲಿ ಮಿಕ್ಕಿದೆಲ್ಲ ಗೊತ್ತಾದಾಗೆ. ಅದಕ್ಕೆ ಬೇರೆ ಬೇರೆ ಅಂಶಗಳನ್ನ ಬೇರೆ ಬೇರೆ ಒಂದು ಕ್ರಮದಲ್ಲಿ ಬೇರೆ ಬೇರೆ ಗಾತ್ರದಲ್ಲಿ ನೀವು ಬದಲಾಯಿಸಿದಾಗ ಅದು ಬೇರೆ ಬೇರೆ ಆಗತ್ತೆ. ಚಿತ್ರಾನ್ನ ಆಗುತ್ತೆ, ಪುಳಿಯೋಗರೆ ಆಗುತ್ತೆ, ಪುಲಾವ್ ಆಗುತ್ತೆ ಅಲ್ವಾ? ಅದೇ ರೀತಿ ಈ ಪ್ರಪಂಚ ಪರಮಾತ್ಮನ ಪ್ರತಿಬಿಂಬ. ಆದರೆ ಪ್ರತಿಬಿಂಬವನ್ನು ನಾವು ನೋಡಿ ಪರಮಾತ್ಮನ ಅಂಶವನ್ನು ಮರ್ತು ಬಿಡ್ತೇವೆ. ಹಾಗಾಗಿ ಈ ಒಂದು ರೀತಿಯ ನಮ್ಮ ಮನಸ್ಸಿಗೆ ಸೋಜಿಗೂ ಆಗುವಂಥ ಒಂದು ರಹಸ್ಯವನ್ನ ಈ ಶ್ಲೋಕದ ಮೂಲಕ, ಒಂದು ಉದಾಹರಣೆ ಮೂಲಕ ಕೊಟ್ಟು ನಮ್ಮ ಮನಸ್ಸನ್ನ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ಬೇಕು, ನಾನು ಬೇರನ್ನ ನೋಡಬೇಕು ಅಂತಂದ್ರೆ ಎಲ್ಲಿ ನೋಡಬೇಕು, ನಾನು ಯಾವುದನ್ನು ನೋಡ್ತಾ ನಾನು ಮಗ್ನವಾಗಿಬಿಟ್ಟಿದ್ದೇನೆ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಇದ್ದಾರೆ. ನಾವು ಸರಿಯಾದ ಜ್ಞಾನವನ್ನ ತಿಳ್ಕೊಂಡಾಗ ಈ ಒಂದು ವೃಕ್ಷದ ಒಂದು ಉದಾಹರಣೆ ತಾನೇ ತಾನಾಗಿ ಅರ್ಥ ಆಗತ್ತೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಯಾರ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಅಥವಾ ಏನಾದರೂ ಬೇರೆ ಹೇಳಬೇಕು ಅಂತ ಅನಿಸ್ತಾ ಇದೆಯಾ? ಆಗ್ಲಿ. ಏನು ಇಲ್ಲ ಅಂದ್ರೆ ಇಲ್ಲಿಗೆ ನಿಲ್ಸೋಣ ಅಮ್ಮ. ಹಾ ಸರ್. ಹರಿ ಓಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.
ಶ್ರೀಕೃಷ್ಣ ಅರ್ಪಣಮಸ್ತು.